ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಣ್ಣು ಮಕ್ಕಳಿಗಾಗಿ ನಾನು ಒಂದು ಪ್ರಯೋಗವನ್ನು ತಂದಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಭಾಳಷ್ಟು ಜನ ಕೇಳುವಂಥ ಸಮಸ್ಯೆ ಇದು, ಹಾರ್ಮೋನ್ ಇನ್ಬ್ಯಾಲೆನ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಂತ್ರ ಪರಿಹಾರಗಳು ನಮ್ಮದರಲ್ಲಿ ಇದೆಯಾ ಅಂತ. ಹೌದು, ನಮ್ಮದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ತಂತ್ರ ಪರಿಹಾರಗಳಿದೆ. ಏನು ಮಾಡಬೇಕಂದ್ರೆ, ಮೊದಲಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರುವಂಥ ಹೆಣ್ಣು ಮಕ್ಕಳು ಮೊದಲಿಗೆ ಏಕಾದಶಿ ಎಂದು ವ್ರತವನ್ನು ಮಾಡಿ, ಒಂದೊತ್ತು ಉಪವಾಸ ಮಾಡಿ ಸಾಕು. ವ್ರತ ಏನೇನು ಸಾರು ಮಾಡಬೇಕು ಅಂತ ಏನಿಲ್ಲ, ಒಂದೊತ್ತು ಉಪವಾಸ ಮಾಡಿ ಆವತ್ತಿನ ದಿನ ಅನ್ನವನ್ನು ಸೇವಿಸಬೇಡಿ. ಬೇರೆ ಯಾರ್ಯಾರು ಏನೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇರುವಂಥ ಪರಿಹಾರ ಇದು. ಒಂದೊತ್ತು ಉಪವಾಸ ಮಾಡಿ ಆವತ್ತಿನ ದಿವಸ ಅನ್ನವನ್ನು ಸೇವಿಸಬೇಡಿ. ಅನ್ನವಲ್ಲದ ಆಹಾರ ಪದಾರ್ಥಗಳನ್ನ ಯಾವುದನ್ನು ಬೇಕಾದ್ರೂ ಭೋಜನವನ್ನು ತಾವುಗಳು ಮಾಡ್ಬೋದು. ಎರಡನೇದು, ಭಾನುವಾರ ಮತ್ತು ನಿಮ್ಮ ಮಾಸಿಕ ದಿನಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ತುಪ್ಪದ ದೀಪವನ್ನು ತುಳಸಿಯ ಮುಂದೆ ಸಂಜೆ ಹೊತ್ತಲ್ಲಿ ನೀವು ಬೆಳಗಿಸಿಡಬೇಕು. ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರೋರಿಗಾಗಿ ಈ ಪರಿಹಾರವನ್ನು ಹೇಳಲಾಗಿದೆ. ಈ ಎರಡೂ ವಿಚಾರವನ್ನು ನೀವೇನಾದ್ರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಈ ದೇಹದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಲು ಪ್ರಾರಂಭವಾಗುತ್ತೆ. ಯಾವ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರೋ ಅದರಲ್ಲಿ ಸುಧಾರಣೆ ಕಂಡು ಬರ್ತದೆ. ಈ ಪರಿಹಾರವನ್ನು ಹೆಣ್ಣು ಮಕ್ಕಳಿಗಾಗಿ ಕೊಟ್ಟಿದ್ದೀವಿ. ಸಾಧ್ಯವಾದರೆ ಹೆಣ್ಣು ಮಕ್ಕಳೇ ನಿಮ್ಮ ಥರನೇ ಪರಿಹಾರ ಕ್ರಿಯೆ ಅಥವಾ ಈ ಥರ ಸಮಸ್ಯೆ ಇದ್ದಂಥ ವ್ಯಕ್ತಿಗಳಿಗೆ ಇದನ್ನು ತಾವುಗಳು ಆರಾಮಾಗಿ ಶೇರ್ ಮಾಡಬಹುದು. ದಯವಿಟ್ಟು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳಿಗೆ, ಸಾಧ್ಯವಾದಷ್ಟು ಸ್ತ್ರೀಯರಿಗೆ ಇದನ್ನು ಶೇರ್ ಮಾಡುವಂಥ ಪ್ರಯತ್ನವನ್ನು ದಯವಿಟ್ಟು ಪಡಿ. ಎಲ್ರಿಗೂ ಒಳ್ಳೆಯದಾಗಲಿ.